ಕರೆದ ಎಷ್ಟು ಜಿಪುಣತನ ಹೇಳ್ತೀನಿ. ಕೆಲವು ಮಂದಿಗೆ ಸಂಪತ್ತಿದ್ದವರೆಲ್ಲ ದಾನ ಮಾಡ್ತಾರಂತಲ್ಲ, ಸಂಪತ್ತಿದ್ದವರೆಲ್ಲ ದಾನ ಮಾಡ್ತಾರಂತಲ್ಲ, ದಾನ ಮಾಡಲಿಕ್ಕೂ ತಾಕತ್ ಬೇಕು, ದಾನ ಮಾಡಲಿಕ್ಕೂ ಕೂಡ ತಾಕತ್ ಬೇಕು. ಅವರೆಲ್ಲರೂ ಸುಖವಾಗಿರಲಿ ಅಂತ ಹೇಳಬೇಕಾದ್ರೂ ತಾಕತ್ ಬೇಕು. ನಾನು ಮಾತ್ರ ಸುಖವಾಗಿರಬೇಕು ಅನ್ನುವಂಥದ್ದು ಅತ್ಯಂತ ಮನುಷ್ಯನ ನೀಚ ಗುಣ, ದುರ್ಬಲ ಗುಣ. ನಾ ಮಾತ್ರ ಸುಖವಾಗಿರ್ಬೇಕು ಅಂತ ಹೇಳೋದಂದ್ರೆ ಭಾರಿ ದುರ್ಬಲದಂತ. ಹೆಂಡತಿ ಆದಾಗಿ ನಿಮ್ಮವ್ಗೆ ಯಾಕೆ ಕೊಡ್ತೀಯ ಅಂದು ಅಂತ ಹೇಳಿ ತಿಳ್ಕೊಡ್ರಿ. ನಿಮ್ಮ ಅವ್ಗೆ ಯಾಕೆ ಕೊಡ್ತೀಯ ಅಂತ ದುರ್ಬಲದ ಅಂತ. ನನಗಿಂತ ಮುಖ್ಯ ಆಗಿ, ನನಗಿಂತ ಮುಖ್ಯ ಆಗಿ ಆಕೆ ಹೊಡೆದ ಅಂತೇಳಿ ನನ್ನ ಕೈ ಹಿಡಿದಿದ್ದಿ. ಮೊದಲನೇ ಆದ್ಯತೆಯನ್ನು ನಿಮ್ಮ ಅವ್ವ ಕೊಡು, ಎರಡನೇ ಆದ್ಯತೆಯನ್ನು ನನಗೆ ಕೊಡು ಅಂತ ಕೈ ಹಿಡಿದು ಹೆಂಡತಿ ಹೇಳಿದ ಅಂತೇಳಿ ತಿಳ್ಕೊಡ್ರಿ. ಏನು ಮನಿ, ಆ ಮನಿ ಏನಾಗ್ಬಿಡ್ತಂದ್ರೆ ಆಕಿ ಮನೆಯವರು ಪೂಜೆ ಮಾಡೋದಲ್ಲ, ಸೊಸಿ ಕೊಡೋದು ಇಟ್ಟು ಪೂಜೆ ಮಾಡಕ್ಕೆ ಚಲೋ ಮಾಡಲ್ಲ. ಇಂಥ ಕೆಲಸ ಕೊಡು ನನಗಂತೇಳಿ. ನಿಮ್ಮ ಅವ್ಗೆ ಯಾಕಂದ್ರೆ ಭಕ್ತರು ಬೆಂಕಿ ಹಾಕ್ತಾರೆ, ನಿಮ್ಮ ಅವ್ಗೆ ಯಾಕಂದ್ರೆ ಬೆಂಕಿ ಹಾಕ್ತೀವಿ ಅಂತ ಗ್ಯಾರಂಟಿ. ಅಂದ್ರೆ ನಮ್ಮಲ್ಲಿ ಉದಾಹರಣೆ ಎನ್ನುವಂತಹದ್ದು ಬಹಳ ಮಹತ್ವ. ಎಷ್ಟು ಜೀವನದಲ್ಲಿ ಮಾಡ್ತಿರ್ತವೆ, ಬೇಕಾದ ಕಲಿಸಿರ್ತಾರ, ಎಲ್ಲ ಇರ್ತೈತಿ. ದಾನ ಅಂದ್ರೆ ಇಲ್ಲ. ಏನ್ ಹೇಳ್ತಾರೆ ಸರ್ವಜ್ಞ? ಕರೆದ ದಾನವ ಯಾವಾಗ ಸಿರಿಬಂದ ಕಾಲ ಪರಿಣಾಮ, ಒಳ್ಳೆ ಪರಿಣಾಮ ಆಗ್ತದೆ. ನಿನ್ನ ಮನೆತನದಾಗ, ನಿನ್ನ ಮನಸ್ಸಿನಾಗ, ನಿನ್ನ ಆರೋಗ್ಯದೊಳಗೆ, ನಿನ್ನ ಬಂಧುಗಳಾಗ, ನಿನ್ನ ಊರಾಗ ಬಹಳ ಒಳ್ಳೆ ಪರಿಣಾಮ ಆಗ್ತದೆ. ಯಾವಾಗ ಕರೆದ ದಾನವ ಮಾಡಿದರೆ ಪರಿಣಾಮವಕ್ಕೂ ಪದವಕ್ಕೂ, ಪದವಕ್ಕೂ ಅಂತಂದ್ರೆ ನೀವು ಚಲೋ ಚಲೋ ಜಾಗದಾಗ ತುಂಬ ಸಂಚಲನ ಮಾಡ್ತಾರ. ಪರಿಣಾಮ ಆಗ್ತದ, ಪದವಿನೂ ಸಿಗ್ತದ. ಪದ ಆದ್ರೆ ಕುರ್ಚಿಗಳು, ಸ್ಥಾನ ಮಾಡೋದು ಎಲ್ಲ ಸಿಗ್ತಾವ. ಎಷ್ಟು ಚಲೋ ಮಾತಾಡ್ತಾರೆ ನಿಮ್ದು ಸರ್ವಜ್ಞ. ಕೈಲಾಸ ನೆರಮನೆಯಕ್ಕೂ ಸರ್ವಜ್ಞ. ಹಿಂಗೆ ಏನಾದ್ರು ನೀ ನಡ್ಕೊಂಡೆ ಅಂತಂದ್ರೆ ಸ್ವರ್ಗ ಎಲ್ಲಿ ಐತೆ ಅಂದ್ರೆ ಎಲ್ಲೋ ಮ್ಯಾಲೆ ಕೆಳಗೆ ಐತೆ ಅಂತಲ್ಲ, ಮಕ್ಕಳ ಮನಾಗ ಸ್ವರ್ಗ ಐತೆ, ಹೊರತಾಗಿ ಮಕ್ಕಳ ಮನಾಗ ಸ್ವರ್ಗನೇ ಇಲ್ಲ ಅನ್ನುವಂತ ಮಾತನ್ನ ಸರ್ವಜ್ಞ ಹೇಳ್ತಾನೆ. ಹಾಗೆ ನಡ್ಕೋಬೇಕು. ವಿಪರೀತ ಜೀವನತನ ಮಾಡಿ ಮಾಡಿ ಎಲ್ಲ ನನಗೆ ಅನ್ನೋದು ಧರ್ಮ ಅಲ್ಲ ಅಂತ ಹೇಳ್ತಾರೆ. ಎಲ್ಲರಿಗೂ ಸುಖ ಆಗಲಿ, ಯಾರಿಗೂ ದುಃಖ ಆಗಬಾರದು ಅನ್ನುವಂತ ನೇಮ ಏನಿಲ್ಲ. ಬಹಳ ಇಬ್ಬರು ದಂಪತಿಗಳಿದ್ದಾರೆ. ಅವನ ಹೆಸರು ಏನಪ್ಪ ಅಂದ್ರೆ ಕೊಡದಪ್ಪ. ಏನು ಹೇಗಿದ್ದಾರೆ ಅವರಿಗೆ ಹಿರಿಯರು ಚಲೋ ಹೆಸರಿಲ್ಲ. ಸಾಲ ಒಂದೇ ತರ ಬರಲಿಕ್ಕೆ ಅವಂಗ ಯಾವ ಕನ್ಯಾ ಅಂದ್ರೆ ಕೊಡದವನು. ಅವನ ಹೆಂಡತಿ ಹೆಸರೇನು? ಕೊಡದಪ್ಪನ ಮನೆಗೆ ಕೊಡದವ ಬಂದು ಇಬ್ರು ಗಂಡ ಹೆಂಡತಿ ಇಬ್ಬರ ಹೆಸರು ಕೊಡದಪ್ಪ, ಕೊಡದವ. ಚಲೋ ಇಬ್ಬರ ಹೆಸರು. ಎಲ್ಲರೂ ಯಾರು ಇಟ್ಟಿರಿ ಇಡಾಕೋಬೇಡ. ದಾರಪ್ಪ ಅಂತಿಡ್ರಿ, ಧರ್ಮಪ್ಪ ಅಂತಿಡ್ರಿ, ಇಂಥವ್ ಇಟ್ಟೇ ನೋಡ್ರಿ. ಕೊಡದಪ್ಪ ಕೊಡದವ ಅಂತ ಏನ್ ಮಾಡೋದು ಹೆಸರು? ಆಯ್ತು. ಕೊಡದಪ್ಪ ಕೊಡದವನ ಮನೆಗೆ ಒಬ್ಬ ಭಿಕ್ಷಕ್ ಬಂದ. ಅವನ ಹೆಸರು ಬಿಡದಪ್ಪ. ಆ ಸರ್ಕಲ್ ಎಷ್ಟು ಯಾರಿಗೆಲ್ಲ ಅವರಿಬ್ಬರ ಹೆಸರು ಕೊಡದಪ್ಪ ಕೊಡದವ, ಇವನ ಹೆಸರು ಬಿಡದಪ್ಪ. ಇಂಥವ್ರಿಗೆ ನಾವು 5 ದಿವಸ 11 ದಿವಸ ಅಲ್ಲ, 1 ದಿವಸ ಮಾಡ್ಬೇಕಾಗ್ತದೆ. ನಿಮ್ಗೆ ಯಾಕೆ ಇಷ್ಟ 11 ದಿವಸ ಯಾಕೆ ಮಾಡೋದಂದ್ರೆ ಎಲ್ಲರೂ ಕೊಡಾಕಿದ್ದಾರೆ ಅಂತೇಳಿ 11 ದಿವಸ ಯಾವಾಗೂ ಅದು ಏರಾಗ್ತಿ ದಿನಾಂಕ ಅಂದ್ರೆ ಈ ಹಿಂದಾಗ್ತಿದೆ ಅಂತ ಗ್ಯಾರಂಟಿನ. ಅದೇ ಯಾವಾಗ ಹುಡುಗ 11 ದಿವಸ ಅಂದ್ರೆ ಹಿಟ್ಟುವಾಗ ನಮ್ಮ ಖಾತೆ ಆಗಿರ್ಲಿ ಹಿಂಡು. ಆದ್ರೆ ನಿಮ್ಗೆ ಗೊತ್ತಿರಲಿ ಬಂದಾಗ ಯಾರು ಬಂದ ಬಿಡದ ಬಂದ ಭಿಕ್ಷಾದೇಹಿ ಅಂತ ಇವನಿಗೆ ಪರಿಚಯ ಇದ್ದಂತ ನಮ್ಮ ಮನೆ ಎಲ್ಲರಿಗೂ ಗೊತ್ತೈತೆ. ನಮ್ಮ ಮನೆಯಿಂದ ಇವನಿಗೆ ಪರಿಚಯ ಇದ್ದಂತ ಸಹಜವಾಗಿ ಭಿಕ್ಷುಕರ ಮನೆಗೆ ಬಂದಾಗ ನೀಡುವುದಿಲ್ಲ ಅನ್ನೋ ಮನಸ್ಸಿದ್ರ
ಹೆಣ್ಮಕ್ಳು ಏನಂತಿರ್ತಾರೆ ಗೊತ್ತಾ? ಮುಂದಿನ ಮನೆಗೆ ಹೋಗ ನೆನಪಿಗೆ ಏನಂತಾರ? ಮುಂದಿನ ಮನೆಗೆ ಹೋಗ. ಮುಂದಿನ ಮನೆಗೆ ಹೋಗ ಅಂದ್ರೆ ನಾವು ಹೆಣ್ಣು ಹೋಗ್ಬೇಕಲ್ಲ. ಇವ ಮಾತ್ರ ಹೆಸರ ಅದ್ಭುತ ಬಿಡದಪ್ಪ. ಇವ ಏನ್ ಮಾಡಲ್ಲ ಅಂತಂದ್ರೆ ನಾವು ಮನೆಗೆ ಹೋಗ ಮಾಡಲ್ಲ. ಏನ್ ಹೇಳಿದ್ರೆ ಮುಂದೆ ಮನೆಗೆ ಹೋಗ ಕೇಳ್ಬಿಡ್ದ ಅವ ಮನೆಗೆ ಹೋಗಿ ಆನೆ ಮಾಡಿ ಕೇಳಿದ ಅವ ಮನೆಗೆ ಹೋಗಿರ್ತೀನಿ. ನಾಯಕ ಕೇಳಕ್ ಹೋಗಿ ಅವ್ರು ನಿನ್ನಂತವ್ರು ಭಾಳ ಮಂದಿ ನೋಡಿನ ಅಂತ ಆಗಿ ಬೆಳೆದವು. ಆಯ್ತಳ ನಾಳೆ ಬಂದವ, ಇವತ್ತಿಲ್ಲ ಸೋಮವಾರ ಬಂದವ, ಹುಣ್ಣಿಮೆಗೆ ಬಾ ಬಂದವ, ಅಮಾವಾಸ್ಯೆಗೆ ಬಾ ಬಂದವ. ಅಮಾವಾಸ್ಯೆ ಬಂದ ಶಿವರಾತ್ರಿ ದಿವಸ ಯಾರ ಶಿವರಾತ್ರಿ ದಿವಸ ಅಡಿಗೆ ಮಾಡ್ತಾರ? ಶಿವರಾತ್ರಿ ದಿವಸ ಒಂದು ವರ್ಷ ನೋಡ್ರಿ ಒಂದು ಈಟು ಕೊಟ್ಟು ಕಳ್ಸಾರ. ಒಂದು ಏನಾದ್ರು ಒಂದು ಇಟ್ಟು ಕೊಟ್ಟಿದ್ರೆ ಅವ ಯಾಕೆ ಮಾಡ್ಕೊಟ್ಟಿದ್ದ? ಅದೇ ಈಟು ಕೊಡ್ಬೇಕು ಆಟ ಕೊಡ್ಬೇಕಂತ ಇಲ್ಲ, ಕೊಡ್ಬೇಕಂತ ಕಷ್ಟ ಐತಿ. ಶಿವರಾತ್ರಿ ಒಂದು ವರ್ಷ ಕೊಡಿಸಿಲ್ಲ, ಬರೇ ತಿಂಗಳದಿಂದ ಹೋದ ಶಿವರಾತ್ರಿ 11 ತಿಂಗಳು ಕಾಯ್ತಾರೆ. ನೆನಪಿನಾಗ ಇಟ್ಕೊಂಡ್ರೆ ಯಾಕಂದ್ರೆ ಅವನ ಹೆಸರು ಆಗ್ತೈತಿ. ಬಂದ ಶಿವರಾತ್ರಿ ದಿವಸ ಬಂದ ಅವತ್ತಂದಳಾಕಿ ನಿನಗೆ ಜ್ಞಾನ ಏನೈತೆ ಬುದ್ಧಿ ಐತೆ ನಿನಗೆ? ಶಿವರಾತ್ರಿ ದಿವಸ ಯಾರು ಏನಾರು ಮಾಡ್ತಾರ? ಏನು ಮಾಡಿಲ್ಲ, ಮನಾಗ ಉಪವಾಸ ನಡಿ ಅಂದ್ರು. ಹೇ ನೀವು ಉಪವಾಸ ಅಂದ್ರೆ ನಾವು ಶಿವರಾತ್ರಿ ದಿವಸ ಉಪವಾಸ. ನೀವು ಯಾವಾಗ ಮುಗ್ತೀರಿ ನೋಡ್ರಿ, ಅಲ್ಲಿ ತನಕ ನಾಯಕ ಹೋಗುದ್ರಿ ಅಂತ. ಆ ಅಮ್ಮರ ತೆರೆಯಲ್ಲಿ ನಾ ಮಾತ್ರ ಇವತ್ತಿನ ಹೋಗುದು ಯಾಕಂದ್ರೆ ಒಂದು ವರ್ಷ ತಿರಿ ನೀವು ಇನ್ನೇನು ಹೇಳಕ್ಕೂ ಸಾಧ್ಯ ಇಲ್ಲ. ನೀವು ಕೊಡಲ್ಲ, ನಾವು ಹೋಗಲ್ಲ. ನಾ ಬಿಡದಪ್ಪ, ನಾ ಕೊಡದವ ಆಗ್ಲ ಅವ ಬಂದ ನಾವು ಕೊಡದಪ್ಪ. ಇಬ್ಬರು ನೋ ಪ್ರಾಬ್ಲಮ್. ನಿಮ್ಮಂತವ್ರು ನಾ ಭಾಳ ಕಡೆ ನೋಡಿದ್ದೀನಿ, ನನ್ನಂತವ್ರು ನೀವು ನೋಡ್ರಿ, ನಿಮ್ಮಂತವ್ರು ನಾ ನೋಡಿ. ವಿಚಿತ್ರ ಅಂದ್ರೆ ಒಂದಿಷ್ಟು ಕೊಟ್ಟ ಕಳಿಸೋ ಸಲುವಾಗಿ ಕೊಡಬಾರದನ್ನು ಸಂಕಟಕ್ಕೆ ಏನ್ ಮಾಡ್ಯಾವ ಎರಡು ಸೇರ್ಕೊಂಡಂತ ಆ ಕಡೆ ಕಟ್ಟಿ ಅವ್ರು ಉತ್ತಮ, ಈ ಕಡೆ ಕಟ್ಟಿ ನಾವು ಅಂತಾರ. ಕೊಡಬಾರದವರು ಮನಿ ಕಟ್ಟಿರ್ತಾವ 2 ಗಂಟೆ ರಾತ್ರಿ 8, 10, 11 ಅವ ರೂಢಿ ಐತಿ. ಭಿಕ್ಷಾ ಬೇಡವಾಗ ಉಪವಾಸ ರೂಢಿ ಐತಿ, ಮುಂದು ರೂಢಿ ಐತಿ, ಇವು ರೂಢಿ ಇಲ್ಲ. ನಿನಗೆ ಹೇಳ್ತೀನಿ 10:30 ದಿನ ಟೈಮ್ 9:00 ರೂಢಿ ತಡ್ಕೊಳಕ್ ಕೊಡೋದಲ್ಲ. ಆಕಿನ ಕಿವಿ ಒಳಗೆ ಹೇಳ ಔಷಧದಾಗ ಮಾಡೋ ಅಡಿಗೆ ಯಾವ ಬಂದ, ಆಕಿನ ಕಿವಿಯಾಗ ಔಷಧದಾಗ ಮಾಡೋ ಅಡಿಗೆ ಯಾವ ಬಂದ, ನೀವು ಯಾರು ಹೇಳ್ರಿ. ಶಾವಿಗೆ ಪಾಯಸ ಬರೀ ಶಾವಿಗೆ ಪಾಯಸ ಬರೀ ಶಾವಿಗೆ ಔಷಧ ನೋಡ್ರಿ. ಈಗಿನ ಹುಡುಗಿಗೆ ಶಾವಿಗೆ ಅದನ್ನು ಹೇಗೆ ಅವ ಅಂತಾನೆ ಇವನಿಗೆ ಗೊತ್ತಾಗ ನೀ ಹೆಂಗೆ ಮಾಡಿರ್ತೀರಲ್ಲ ಬಿಡ್ರಿ. ಹೊರಗೆ ಹೋಗ್ಬೇಕಿಲ್ಲ, ಅಡಿಗೆ ಮಾಡ್ಬೇಕು. ಹೊರಗೆ ಹೊರಗೆ ಹೋಗಿ ಆ ಓಣ್ಯಾಗ ಈ ಓಣ್ಯಾಗ ಹಾಲು ಹಿತ್ತಲು ಭಾಗದಾಗ ಕೊಡದ ಒಳಗೆ ಹೋದಾಗೆ ಅಡಿಗೆ ಮನೆ ಕದ ಹಾಕ್ಕೊಂಡು ನೀರು ಕಾಯಕ್ಕೆ ಅದೇ ಬಿಸಾಕ ನೀರು ಕಾಸು ಎಣ್ಣೆ ತೆಗೆಯೋದಕ್ಕೆ ಹೌದಲ್ಲ. ಅಷ್ಟು ಮಾಡಿ ಹಾಲು ತಂದಿಟ್ಟಿದ್ರು, ಹಾಲು ಕಾಸಿದ್ದು, ಒಂದು ಪ್ಲೇಟ್ನಾಗ ಸಕ್ಕರೆ ತುಂಬಿಟ್ಟಿದ್ದು, ಶಾವಿಗೆ ತಯಾರು, ಹಾಲು ಕಾಸಿಟ್ಟು, ಸಕ್ಕರೆ ಹಾಕು, ಮತ್ತ ಅವನೇ ಹಾಲು ಬಂದ. ಯಾರು ಸವಾಗಿದ್ರು ಅವರಿಗೆ ನಾವು ಬಿಡದಪ್ಪ. ಆಯ್ತು ಹೆಂಗ ಹೋಗಿ ಇಲ್ಲ, ನಾವು ನಿಲ್ಲ ಏನಿದ್ರಿ ನೀವು ಯಾವಾಗ ಹೋಗ್ತೀರವ. ನಾವು ಮಲ್ಕೊಂತೀವಿ ಅಂತ ಮಲ್ಕೊಂಡು ಅಂದ್ರೆ ನಾವು ಮಲ್ಕೊಂಡಿರೋ ಮಲ್ಕೊಂತಾನ ಗಂಟ ಹೆಂಡತಿ ಮಲ್ಕೊಂಡು ನಾಟಕ ಮಾಡ್ಬೇಕಂತ ಮಲ್ಕೊಳ್ಳೋಕೆ ಕರೆಕ್ಟ್ ಮಾಡ್ಕೊಂಡು ಯಾವಾಗ ಇಬ್ಬರು ಸೌಂದರ ಹೊರಗೆ ಅವ ಸೀದ ಮುಂದಿನ ಭಾಗದಾಗ
ಹುಡುಕಾಕ ಹೋಗ್ಲಿಲ್ಲ. ಶಾವಿಗೆ ದಬ್ರ್ಯಾಗ ಅಷ್ಟು ಹಾಲು ಸಕ್ಕರೆ ಹಾಕಿ ಅವಸರ ಮಾಡಿ ತಿಂದು ಬಂದು ಮಲ್ಕೊಂಡ. ಅವ ಬರೇ ಊಟ ತಿಂದು ಬಂದು ಮಲಗಿಲ್ಲವ. ಅದು ರೈತರ ಮನೆ ದನ ಬಾಳ ಇದ್ರು. ಅವ ಏನ್ ಮಾಡ್ಯಾರ ಗೊತ್ತಾ, ಆ ಶಾವಿಗೆ ದವರಿ ಒಳಗ ಶಾವಿಗೆ ಉಪ್ಪು ಖಾಲಿ ಮಾಡಿ ದನವಾಗಿ ಸೆಡಿ ತುಂಬಿಟ್ಟು ಅವು ಆಕಳು ರುಚಿ ಗಿಚ್ಚಿ ಹೊಡಿದ್ರೆ ಅವನು ಇಷ್ಟದ ಹಾಲಿನ ಬಂದು ಮಲ್ಕೊಂಡ. ಹಸದಿಂದ ಸಿಕ್ಕಾಪಟ್ಟೆ ಹಾಲು ಸಕ್ಕರೆ ಶಾವಿಗೆ ಆನಂದ ಚಲೋ ನಿದ್ದೆ ಹೊಡೆಯ. ಇವು ಸೋಮಿಗೆ ಅವಾಗ ಯಾರು ನಿಮ್ಗೆ ಕರೆ ಹೇಳ್ತಿದ್ರಿ ಇಬ್ಬರು ಯಾಚಾರಲ್ಲ ಸಪ್ಲ ಮಾಡಬೇಡ, ಸೌಂಡ್ ಮಾಡಬೇಡ, ಸುಮ್ಮನೆ ಹಂಗ ಕತ್ತಲ್ದ ಕರ್ಕೊಂಡು ಒಳಗೇನು ಲೈಟ್ ಹಚ್ಬೇಡ, ಹೆಚ್ಚಿಗೆ ಹೇಳ್ತಾರ. ಎರಡು ಕತ್ತಲ್ದಾಗ ಹೋಗಿ ಶಾವಿಗೆ ತಿನ್ನಕ್ಕೆ ಶಾವಿಗೆ ಮಾಡಿದ್ದೀನಿ. ಅವಾಗ ಒಂದು ಯಾವತ್ತು ನಿಲ್ಲಿಲ್ಲ, ಸಾಕಾಗಿ ಹೋಯ್ತು. ಶಾವಿಗೆ ಮಾಡಿ ಸಗಿ ಮಾಡಿದೆ ಅವ ಆಗಿದ್ದೀನಿ ನಾನು. ಶಾವಿಗೆ ಮಾಡಿ ಸಗಿ ಮಾಡಿದೆ ಅಂತ ಇವನು ಕತ್ತಲ್ದಾಗ ಕೂಡ ಇವ ನೋಡ್ಬೋದು. ಇವಾಗ ನಿಮ್ಮ ಮಗನ ನೀಡೋರಿಗೆ ನೀಡಲಿಲ್ಲ ಅಂದ್ರೆ ಶಾವಿಗೆ ಸಗಿನ ಕತ್ತಿದ್ದಿಲ್ಲ. ನೀಡೋರಿಗೆ ನೀಡಲಿಲ್ಲ ಅಂತ ಏನಾಗತ್ತೆ, ಶಾವಿಗೆ ಸಗಿನ ಬಡಿ ಅಂದ್ರೆ ನಾಯಿ. ಅವ ಏನಂತ ಸರ್ವಜ್ಞ ಅಂತಂದ್ರೆ ಸಿರಿವಂತ ಕಾಲಕ್ಕೆ ಕರೆದುದ ಅನ್ನೋ ಏನ್ ಮಾಡೋದಿಲ್ಲ. ಉಳ್ಳಿ ತಿಂದ್ರು ಹೋಗ್ಬೋದು, ಯಾರು ಏನ್ ಮಾಡ್ತಾರೋ ಗೊತ್ತಿಲ್ಲ. ಒಂದನೇದಾಗಿ ದುಡಿ, ಸಾಕಷ್ಟು ದುಡಿ. ವಯಸ್ಸಿದ್ದಾಗ ಹಿಂದ ಮುಂದೆ ನೋಡ್ಬೇಡ. ರೇಣುಕರ ಜಯಂತಿ ದಿವಸ ನಿಮಗೆಲ್ಲ ನಾವು ಹೇಳೋದಿಷ್ಟೇ, ಎಲ್ಲಿ ತನಕ ದೇಹದಲ್ಲಿ ಶಕ್ತಿ ಇರುತ್ತೆ ಅಲ್ಲಿ ತನಕ ಮಸ್ತ್ ದುಡಿ. ಹಿಂದೂ ಧರ್ಮದಲ್ಲಿ 4 ಆಶ್ರಮಗಳು. ಮೊದಲನೇದಾಗಿ ಬ್ರಹ್ಮಚರ್ಯ, ಎರಡನೇದು ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. 4. ಮನುಷ್ಯನಿಗೆ ಆಯುಷ್ಯ ಎಷ್ಟು ಕರೆಕ್ಟ್ ಬದುಕಿದಾಗ ಒಂದು 100 ಅಂತ ಹೇಳ್ತಾರೆ. 100 ಅಂತ ಹೇಳ್ತಾರೆ, ಅದು 100 ಗ್ಯಾರಂಟಿ. ಹೌದಾ? 100ರಲ್ಲಿ 4 ಭಾಗ ಮಾಡಿದ್ರೆ ಒಂದು ಭಾಗಕ್ಕೆ ಎಷ್ಟು? 25. 25 ವರ್ಷ ನೀವು ಬ್ರಹ್ಮಚಾರಿ ಆಗಿರೋ. 25ನೇ ವರ್ಷದ ತನಕ ಬ್ರಹ್ಮಚಾರಿ. ಬ್ರಹ್ಮಚಾರಿ ಮೀನ್ಸ್ ಏನು ಜ್ಞಾನ ಗಳಿಸಬೇಕಾಗಿದೆ, ಏನು ಕಲಿಬೇಕಾಗಿದೆ ಆ ಸಮಯದಲ್ಲಿ ಎಲ್ಲ ಕಲಿತು ಎಲ್ಲ ಜ್ಞಾನ ಸಂಪಾದನೆ ಮಾಡು. ಸಿಕ್ಕಾಪಟ್ಟೆ ಕಲಿ. ಒಂದು ದಿವಸ ಟೈಮ್ ವೇಸ್ಟ್ ಮಾಡಬೇಡ. ಚೆನ್ನಾಗಿ 25 ವರ್ಷ ಬಿಟ್ಟು ಬಿಡ್ಲಾರ್ದಂಗೆ ಓದಿದ್ರು. 5ನೇ ವರ್ಷದಿಂದ 20 ವರ್ಷ ಓದಿಬಿಟ್ಟು ಅಂದ್ರೆ ಬೇಕಾದ್ರೆ ಬಂದ್ಬಿಡ್ತು. ಕರೆಕ್ಟ್ ಆಗಿ ಓದಿದ್ರು 25 ವರ್ಷಕ್ಕೆ ಮದುವೆ ಆಗುತ್ತೆ. ಈಗ ನೀವು ಹೆಣ್ಣು ಹುಡುಗರು ಮದುವೆನ ಎಷ್ಟೊತ್ತಿಗೆ ಮಾಡಕತ್ತೀರಿ ಅಂದ್ರೆ 30 ತಾರೀಕಿನಲ್ಲಿ ಮಾಡಕತ್ತೀರಿ. ನೀವು ಏನು ಧರ್ಮ ವಿಚಿತ್ರ ಸಂಗತಿ ಈಗಿನ ಜಗತ್ತು ನೋಡಿದ್ರಿ. ಯಾವುದು ಸಣ್ಣ ವಯಸ್ಸಿನೊಳಗೆ ಮದುವೆ ಆಗ್ತೈತೋ, ಯಾವ ಬಹಳ ಮಕ್ಕಳನ್ನ ಹಡಿತೈತೋ ಅದು ಬಹಳ ಸುತ್ತ ಬಹಳ ಗಟ್ಟಿಯಾಗಿರುತ್ತೆ. 30 ದಾಟಿದ ಮೇಲೆ ಮಕ್ಕಳನ್ನ ಹಡಿದ್ರೆ ಗಟ್ಟಿರಂಗಿಲ್ಲ, ಅವು ಬಹಳ ಮಕ್ಕಳನ್ನ ನಡೆಯಕ್ಕಾಗಿಲ್ಲ. ಬಹಳ ಮಕ್ಕಳನ್ನ ನಡೆಯಕ್ಕಾಗಿಲ್ಲ. ಅವರನ್ನು ಬಹಳ ದಿವಸ ಬದುಕಕ್ಕಾಗಿಲ್ಲ, ಬಹಳ ಗಟ್ಟಿಯಾಗಿರಕ್ಕಾಗಿಲ್ಲ. ಎಷ್ಟು ಜನ ಹೆಣ್ಮಕ್ಳು 10 ಮಕ್ಕಳನ್ನ ಹಡ್ದವ್ರಲ್ಲ, 10 ಮಕ್ಕಳನ್ನ ಹಡ್ದವ್ರು ನೋಡಿದ್ರೆ ಹೆಂಗಿರ್ತಾರ? ಮೊಮ್ಮಕ್ಕಳು ಕುಂದ್ರಿಸಿದ್ರೆ ಆಕಾಶಕ್ಕೆ ಕುಂದಾಕಿರ್ತಾರ. ಅವರು ವಿಚಾರ ಮಾಡಿ, ಸೃಷ್ಟಿಯ ನೇಮದ ವಿರುದ್ಧ ಹೊಂಟಿದ್ದೀವಿ ನಾವೆಲ್ಲ. 25 ಹೆಣ್ಣಿಗೂ ಮದುವೆ ಮಾಡಿ, ಗಂಡಿಗೂ ಮದುವೆ ಮಾಡಿ. 25ಕ್ಕೆ ಮದುವೆ ಮಾಡಿದ 2ನೇ ಆಶ್ರಮ ಗೃಹಸ್ಥಾಶ್ರಮ. ನಿಮ್ ತಲೆಯಾಗಿರ್ಲಿ, ಗೃಹಸ್ಥಾಶ್ರಮ ಎಲ್ಲಿವರೆಗೆ? 50 ವರ್ಷದವರೆಗೆ. ಮಸ್ತ್ ದುಡಿ. 25 ವರ್ಷ ನೀವು ಹಿಂಗೆ ದುಡಿಬೇಕಲ್ಲ, ಬೇಕಾದ್ರೆ ದುಡಿಬೇಕು. ನನಗೆ ಅನುಭವ ಐತಿ. ನನಗೆ ಬಹಳ ಚಲೋ ಅನುಭವ. ನನಗೆ ನನ್ನ ಮಠ ಬೆಳೆಸಿಕೊಂಡಿರ್ತಾರೆ. ನನ್ನ ಮಠ ಬೆಳೆಸಬೇಕಾದ್ರೆ ಯಾರು
ನನಗೆ ದುಡ್ಡು ಗೊತ್ತಿರ್ತದೆ, ದುಡ್ಡು ಹೆಂಗೆ ಸಂಪಾದನೆ ಮಾಡಬೇಕು, ಬುದ್ಧಿಯನ್ನು ಉಪಯೋಗ ಮಾಡಿ ಹೆಂಗೆ ಸಂಪಾದನೆ ಮಾಡಬೇಕು. ಎರಡೇ ದಾರಿ ಇರೋದು, ಒಂದು ದುಡ್ಡು ಸಂಪತ್ತು ಬರ್ತದೆ, ಇನ್ನೊಂದು ಬುದ್ಧಿ ಉಪಯೋಗ ಮಾಡಿದ್ರೆ ಸಂಪತ್ತು ಬರಬೇಕು. ಇವು ಎರಡು ದಾರಿ ಬಿಟ್ಟು ಮತ್ತೊಂದು ದಾರಿ ಇಲ್ಲ. ನಿಮ್ಮ ಮಕ್ಕಳಿಗೆ ನೀವೇನು ತಪ್ಪು ಮಾಡಾಕತ್ತೀರಿ ಅಂದ್ರೆ, ನಾನು ಪಟ್ಟಿರುವಂತಹ ಕಷ್ಟವನ್ನ ನನ್ನ ಮಗ ಕೊಡಬಾರ್ದು, ನನ್ನ ಮಗಳು ಕೊಡಬಾರ್ದು ಅನ್ನಕತ್ತೀರಿ. ರೇಣುಕರ ಹಾನಿ ಮಾಡಿ, ಬಸವಣ್ಣನ ಹಾನಿ ಮಾಡಿ, ಹಾಂಗಲ್ ಸ್ವಾಮಿಗಳ ಹಾನಿ ಮಾಡಿ ದೊಡ್ಡ ತಪ್ಪಿದೆ. ನೀವು ಮಾಡುವ ಬಹುದೊಡ್ಡ ಮೂರ್ಖತನ ಅಂದ್ರೆ ಇದು. ನಾನು ಪಟ್ಟ ಕಷ್ಟವನ್ನು ನನ್ನ ಮಕ್ಕಳು ಕೊಡಬಾರ್ದು ಅಂದ್ರೆ ಅಂತಂದ್ರೆ ನಿಮ್ಮ ಮಕ್ಕಳಿಗೆ ಅವರಲ್ಲಿ ನೀವು ದಾರಿ ಮಾಡಿಕೊಟ್ರಿ ಅಂತ. ನೀವು 10 ಪಟ್ಟ ಕಷ್ಟ ಪಟ್ಟಿದ್ರ ಅವ್ರು 50 ಕಷ್ಟ ಪಡಬೇಕು ಅಂತ ತೀರ್ಮಾನ ಮಾಡಿ ಅವ್ರು 1000 ಪಟ್ಟು ಸುಖ ಪಡ್ತಾರ ಅಂತ ನೀವು ಗಮನದಲ್ಲಿ 1000 ಪಟ್ಟು ಸುಖ ಪಡ್ತಾರ. ಯಾಕೆ? ಯಾರಿಗೆ ದುಡ್ಡು ಗಳಿಸಿರ್ತಾರ ಅವ್ರಿಗೆ ಮಾತ್ರ ಅದು ಸಂಕಟ ಇರ್ತದೆ ಹೊರತಾಗಿ ಹರಾಮಿಗೆ ಅದು ಸಂಕಟ ಇರೋದಿಲ್ಲ. ಸಂಪತ್ತಿನ ಕಿಮ್ಮತ್ತು, ಹಣದ ಕಿಮ್ಮತ್ತು, ಮನೆ ಕಿಮ್ಮತ್ತು, ಹೊಲದ ಕಿಮ್ಮತ್ತು ಯಾವುದು ಗೊತ್ತಾಗೋದಿಲ್ಲ. ಹರಾಮಿ ಬದುಕು ಅಂತಂದ್ರೆ ನಿಮ್ಮ ಮಕ್ಕಳು ಯೋಗ್ಯರಾಗಬೇಕು, ಬುದ್ಧಿಮಾನರಾಗಬೇಕು, ಬುದ್ಧಿಜೀವಿಗಳಾಗಬೇಕು. ಏನ್ ಹೇಳ್ತಾ ಇದ್ದೀನ ಅಂದ್ರೆ, ಕಷ್ಟಪಟ್ಟವರು ಕಷ್ಟಪಟ್ಟರೆ ಎಲ್ಲರೂ ಸುಖ ಸಿಗೋದು. ಆರೋಗ್ಯದ ಸುಖ ಸಿಗ್ತೈತಿ, ಸಂಪತ್ತು ಸಿಗ್ತೈತಿ, ಊರಾಗ ಮರ್ಯಾದೆ ಸಿಗ್ತೈತಿ, ಎಲ್ಲ ಸಿಗ್ತೈತಿ. ಹರಾಮಿಗಿಂತ ಅಡ್ಡಾಡೋರಿಗೆ ಯಾವ ಮರ್ಯಾದೆ ಇರುವುದಿಲ್ಲ. ಚಂದ ದುಡಿಯೋರಿಗೆ ಮಾತ್ರ ಕಿಮ್ಮತ್ತು ಕೊಡ್ತಾರ. ಊರಾಗ ಕಿಮ್ಮತ್ತು ಬರಬೇಕಾಯ್ತಂದ್ರೆ ದುಡ್ಡು ಗಳಿಸ್ಯಾರ ಅನ್ನುವಂತ ಮಾತನ್ನ ಇಡೀ ಮಂದಿ ಮಾತಾಡ್ತೇವೆ. ಇನ್ನೊಬ್ಬರು ಹೊಡೆದ ಕೆಲಸ ಮಾಡಿ ದುಡ್ಡು ಗಳಿಸ್ತಾರೆ. ಯಾಕೆ ಹೇಳ್ತೀನಿ ಅಂದ್ರೆ, ನಿಮ್ಮ ಮಕ್ಕಳು ಅಯೋಗ್ಯರಾಗುವುದು ಅನ್ಕೊಳ್ಳಿ. ಅಯೋಗ್ಯ, ನಿಮ್ಮ ಮಕ್ಕಳು ಅಯೋಗ್ಯರಾದರೆ ನಿಮ್ಮ ಯಾವ ಸಂಪತ್ತು ಅವರಿಗೆ ಸಾಕಾಗುವುದಿಲ್ಲ. ನಿಮ್ಮ ಮಕ್ಕಳು ಅಯೋಗ್ಯರಾದರೆ ನೀವು ಏನು ಕಷ್ಟಪಟ್ಟು ಕಲಿಸಿರ್ತೀರಲ್ಲ ಅದು ಯಾವುದು ಸಾಕಾಗುವುದಿಲ್ಲ. ನಿಮ್ಮ ಮಕ್ಕಳು ಯೋಗ್ಯರಾದರೆ ನಿಮ್ಮ ಯಾವ ಸಂಪತ್ತು ಅವರಿಗೆ ಬೇಕಾಗುವುದಿಲ್ಲ. ನಿಮ್ಮ ಯಾವ ಸಂಪತ್ತು ಅವರಿಗೆ ಬೇಕಾಗುವುದಿಲ್ಲ. ನಿಮ್ಮ ಮಕ್ಕಳು ಎಷ್ಟು ಮಟ್ಟಿಗೆ ತಯಾರಾಗಬೇಕಪ್ಪ ಅಂದ್ರೆ, ನೀ ದುಡಿದನ್ನ ಧರ್ಮದ ಕಾರ್ಯಕ್ಕೆ, ಪುಣ್ಯದ ಕಾರ್ಯಕ್ಕೆ ಉಪಯೋಗ ಮಾಡಪ್ಪ, ನೀನು ಸಂಪತ್ತನ್ನು ಬೇಡ ಅಂತ ಹೇಳುವಷ್ಟು ಮಟ್ಟಿಗೆ ಮಕ್ಕಳು ತಯಾರಾದ್ರೆ ನೀನು ಜನ್ಮ ಸಾರ್ಥಕ ಆಗಿದ್ದೀಯ ಅಂತ ಅರ್ಥ. ನೀ ಚಲೋ ಮಕ್ಕಳನ್ನು ಹೊಡೆದಿದ್ದೀಯ ಅಂತ ಅರ್ಥ. ನಿಮ್ಮ ಬೆನ್ನಹತ್ತಿ ನೀನು ಎದಿಗಾಗಲಿಕ್ಕೆ ಪಾಲಿಗಳಾಗ್ತಕ್ಕವ ಮಕ್ಕಳು ನಮ್ಮ ಪಾಲಿಗೆ ಏನು ಬರ್ತೈತೆ ಅದು ಕೊಡಾಗಲಿಕ್ಕಾರಪ್ಪ ಅಂದ್ರೆ ನೀನು ಅವನು ಸರಿಯಾಗಿ ಬೆಳೆಸಿಲ್ಲ, ಅವರ ದರಿದ್ರರಾಗಿ ಮಾಡಿದಿ ಅಂತ ಗ್ಯಾರಂಟಿ. ಆ ಕಾರಣಕ್ಕಾಗಿ 25 ವರ್ಷಕ್ಕೆ ಮದುವೆ ಆದ್ಮೇಲೆ 50 ವರ್ಷದ ತನಕ ಮಸ್ತ್ ದುಡಿ. ಮದುವೆ ದಿವಸ ಮಾತ್ರ ಹೆಂಡತಿ ಕೈ ಹಿಡಿದು ಆ ಕಿರ್ಗರ ಸೇರಿಸಿರ್ತಾರ. ನಾವು ನೋಡಿ ಮದುವೆ ಹೋದಾಗ ಕಿರ್ಗರ ನೋಡಿ ಹೆಂಡತಿ ಕೈಯಾಗ ಕಿರ್ಗರ ಅಷ್ಟ ನೋಡಬೇಕು. ಇವು 4 ಕಾಲಿನ ಪೂರ್ತಿ ಕೈ ಕೊಟ್ಟ ಗತಿ ಏನು ಮಾಡ್ಬೇಕಾಗಿಲ್ಲ. ಅವನು ಹೆಂಗ್ ಮಾಡಿದ್ರು ಮೊದಲು ಮಾಡಿಟ್ಟು ಮದುವೆ ಮುಹೂರ್ತದಾಗ ಮಾಡಿಟ್ಟು ಬರೀ ಮಾಡಿದ. ಅವತ್ತಿನ ದಿವಸ ಮಾತ್ರ ಕೈ ಹಿಡ್ಕೊಂಡು ಅಡ್ಡಾಡಬೇಕಾಗಿದ್ದು. ಕೊನೆಯ ತನಕ ಕೈ ಹಿಡ್ಕೊಂಡು ಅಡ್ಡಾಡಿದ್ರೆ ನಡೆಯ ಮಣಿ. ಬೇಂದ್ರೆಯವರು ಹಾಡಿದ್ರು, ಹೆಂಡತಿ ಒಬ್ಬಳು ಮನೆ ಒಳಗಿದ್ದರೆ ಎದುರಿತವಾಗಿ ನನಗದು ಕೋಟಿ ರೂಪಾಯಿ. ಇದು ಬೇಂದ್ರೆಯವರು ಹಾಡಿದ್ರೆ 50 ವರ್ಷ ಹಿಂದಿದ್ದು. ಈಗ ಹೆಂಡತಿ ಒಬ್ಬಳು ಮನೆ ಒಳಗಿದ್ದರೆ ಗಂಡನ ಕೋಟಿಯೊಳಗಿಲ್ಲ 1 ರೂಪಾಯಿ. ಈಗ ನನಗೆ ಅಂದ್ರೆ ಖರ್ಚು ಮಾಡಿಸೋದು ತಲೆಗೆ 25 ವರ್ಷ ಸಾಕಷ್ಟು ಗಳಿಸ ಸಾಕು. ಯಾವಾಗ 25 ವರ್ಷ ಗಳಿಸಿದ್ರೋ ಅಲ್ಲಿಗೆ ನಿಮಗೆ ಸಾಕಾಗತ್ತೆ. 25 ವರ್ಷ ಕರೆಕ್ಟ್ ಗಳಿಸಿದ್ರೆ ಸಾಕು ಅನ್ಸುತ್ತೆ. ಸಂಪತ್ತು ನನಗೆ ಗೊತ್ತದ. ಮುಂದೆ 25ರಿಂದ 75 ತನಕ ಅಂದ್ರೆ 50ರ ನಂತರದಲ್ಲಿ 75 ತನಕ ಅದು ವಾನಪ್ರಸ್ಥಾಶ್ರಮ. ವಾನಪ್ರಸ್ಥಾಶ್ರಮ ಅಂದ್ರೆ ಏನು? ಮನೆಯೊಳಗೆ ಊಟ ಮಾಡೋದು, ಮನೆಗಾಗಿ ದುಡಿಯೋದಿಲ್ಲ, ಊರಿಗಾಗಿ, ಸಮಾಜಕ್ಕಾಗಿ, ಶಾಲಾ ಕಾಲೇಜುಗಳಿಗಾಗಿ ದುಡಿತಾ ಹೋಗುದು 25 ವರ್ಷ. ರಾಷ್ಟ್ರಕ್ಕಾಗಿ, ಸಮಾಜಕ್ಕಾಗಿ ದುಡಿರಿ, ರಾಷ್ಟ್ರಕ್ಕಾಗಿ ದುಡಿರಿ, ಮಠಮಾನ್ಯಗಳಿಗಾಗಿ ದುಡಿರಿ, ಆಸ್ಪತ್ರೆಗಳಿಗಾಗಿ ದುಡಿರಿ, ಹಾಸ್ಟೆಲ್ಗಳಿಗಾಗಿ ದುಡಿರಿ. ಏನು ಪುಣ್ಯಾತ್ಮ ಇವ? ಮನೆ ಒಳಗೆ ಊಟ ಮಾಡ್ತಾನ, ಇಲ್ಲಿ ಬಂದು ಸೇವಾ ಮಾಡ್ತಾನ. ಎಂತ ಪುಣ್ಯಾತ್ಮ! ಯಾವಾಗ 25 ವರ್ಷ ಸಮಾಜಕ್ಕೆ, ರಾಷ್ಟ್ರಕ್ಕಾಗಿ ದುಡಿದ್ರು 75 ಆದ ಮುಂದೆ
ಮುಂದೆ ಯಾವಾಗ ಯಾಕೆ ಕಣ್ಣು ಮುಚ್ಚೋರ್ಬೇಕ? ಮನೆಯೂ ನೋಡ್ಬೇಡ್ರಿ, ಊರು ನೋಡ್ಬೇಡ್ರಿ, ದೇಶ ನೋಡ್ಬೇಡ್ರಿ. 75 ದಾಟಿದ ಮೇಲೆ ಚಂದ ಊಟ ಮಾಡ್ರಿ, ಭಗವಂತನ ಧ್ಯಾನ ಮಾಡ್ರಿ, ಓದ್ರಿ, ಆನಂದವಾಗಿ ನಿಮ್ಮ ಮನೆಯೊಳಗೆ ನೀವು ನಿಂತುಕೊಂಡು ಬಿಡ್ರಿ. ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡ್ರಿ. ಇಷ್ಟು ಮಾಡಿಬಿಟ್ರೆ ನೀವು ಹುಟ್ಟಿ ಸಾರ್ಥಕ ಆಗೈತಿ ಅಂತ ಅರ್ಥ. ರೇಣುಕರು ಹುಟ್ಟಿ ಸಾರ್ಥಕ ಆಗಿದ್ದರೆ ನೀವು ಹುಟ್ಟಿ ಸಾರ್ಥಕ ಆಗ್ಬೇಕು ಅನ್ನೋದಕ್ಕೆ ಈ ಮಾತುಗಳನ್ನು ಇವತ್ತಿನ ದಿವಸ ನಿಮಗೆಲ್ಲ ನಾವು ಹೇಳುವಂತಹ ಪ್ರಯತ್ನವನ್ನು ಮಾಡಿದ್ದೀವಿ. ನಾನೇನು ಹೇಳೋದಿಷ್ಟೇ, ಜನರು ಅಂದ್ರೆ ಹೆಚ್ಚಾಗಿ ಬಡವರಿರ್ತಾರೆ, ಯಾರೋ ಅನುಕೂಲಸ್ಥರು ಓದಿಕೊಂಡವರು ವ್ಯಾಪಾರ ಮಾಡಿದ್ರು ಸ್ವಲ್ಪ ದೊಡ್ಡವರು ದುಡ್ಕೊಂಡಿರ್ತೀವಿ. ನೀವು ಯಾರಾದ್ರೂ ಅನುಕೂಲಸ್ಥರಾಗಿರಿ ಅಂತಂದ್ರೆ ಮೊದಲನೇದಾಗಿ ಜಂಗಮರ ಜಾತಿ ಮಾಡಬಾರ್ದು. ಅವ್ರು ಜಾತಿವಾದಿಗಳಲ್ಲ. ಜಂಗಮಕ್ಕೂ ಜಾತಿ ನಹಿ, ಪಾಣಿಗೂ ಸೀಲ್ ನಹಿ. ನೀರಿಗೆ ಸೀಲ ಇಲ್ಲ, ಜಂಗಮನಿಗೆ ಜಾತಿ ಇಲ್ಲ. ನಾವು ಜಂಗಮರು ಎಲ್ಲ ಜಾತಿಯವರನ್ನ ಪ್ರೀತಿ ಮಾಡಿದವರು. ನಮಗೊಂದು ಅದ್ಭುತವಾದ ಸೂತ್ರ ಐತಿ, ತಿರುಗಿಕೊಂಡು ಬಂದು ಕರ್ಕೊಂಡು ಊಟ ಮಾಡಬೇಕು ಅಂತ ಹೇಳಿ. ನಾವು ತಿರುಗಿಕೊಂಡು ಬಂದರೂ ಕೂಡ ಎಲ್ಲರೂ ಕರ್ಕೊಂಡು ಊಟ ಮಾಡಬೇಕು. ಈ ತಿರುಗಿಕೊಂಡು ಬಂದು ಕರ್ಕೊಂಡು ಉಣ್ಣು ಅನ್ನುವಂಥದ್ದೇ ರೇಣುಕರ ಮೂಲ ಸಿದ್ಧಾಂತ ಅನ್ನೋದನ್ನು ನೀವೆಲ್ಲರೂ ಒಳ್ಳೆಯದಾಗುತ್ತೆ. ಅದರ ಸಲುವಾಗಿ ನಾವು ದುಡಿದು ಕಳಿಸ್ತೀವೋ, ತಿರುಗಿಕೊಂಡು ಬರ್ತೀವೋ, ಮತ್ತೊಂದು ಮಾಡ್ತೀವೋ, ಎಲ್ಲರೂ ಕರ್ಕೊಂಡು ಹೋಗುವಂತಹ ಕೆಲಸವನ್ನ ನಾವು ಮಾಡೋಣ. ಕಡ ಹಾಕೊಂಡು ಉಂಡ್ರ ದೇಹದ ಸುಖ, ಕರ್ಕೊಂಡು ಉಂಡ್ರ ಮನಸ್ಸಿನ ಸುಖ. ಮನಸ್ಸಿಗೆ ಖುಷಿ ಬೇಕಾಗಿತ್ತಂದ್ರೆ ನೀ ಬಾ ಅಂತೇಳಿ ಕರೆದು ಊಟ ಮಾಡಿದೆ. ಇಲ್ಲ ನನ್ನ ಉಂಡಗ ಯಾತ್ರ ಆಗ್ಬೇಕಂದ್ರೆ ದೇಹ ಅಷ್ಟ ಬೆಳೆಯಬೇಕಾಗಿದ್ರೆ ಬರೋಬ್ಬರಿ ಕಲ ಹಾಕೊಂಡು ಊಟ ಮಾಡಿ ಕಲಾತೀವಿ. ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ. ಒಟ್ಟಾರೆ ಎಲ್ಲರಿಗೂ ಪ್ರೀತಿ ಮಾಡ್ಬೇಕು, ಎಲ್ಲಾ ಸಮಾಜದವರಿಗೂ ಪ್ರೀತಿ ಮಾಡ್ಬೇಕು. ಇವರೇನು ಹೇಳಿದ್ರು ಅಜ್ಜವರು, ಒಂದು ಸ್ವಲ್ಪ ದೇವರ ಜಗತ್ತಿನಾಗ ನಿಮ್ ದೇವರು ಇರಬೇಕಾದ ಒಂದ ಹೇಳಿದ್ರು. ನಿಮ್ದೇನು ಜಗೂಲಿ ಅಂತ ಐತಲ್ಲ, ದೇವರಿಗೆ ಗೊತ್ತಾರ ಜಗೂಲಿ. ಈ 3 ಅಕ್ಷರ ಕೂಡಿ ಜಗಲಿ. ಜ ಅಂದ್ರೆ ಜಂಗಮ, ಗು ಅಂದ್ರೆ ಗುರು, ಲಿ ಅಂದ್ರೆ ಲಿಂಗ. ಜಂಗಮ, ಗುರು, ಲಿಂಗ, ಇದು ಜಗ ಜಗುಲಿ. ನಿಮ್ ಜಗುಲಿ ಭಟ್ರು ಅಂತ ಬಿಟ್ಟು ನಮಗೆಲ್ಲ ನಿಮ್ಮ ಮಕ್ಕಳಿಗೆ ಏನಾರ ಮಾಡಿದ್ರು ಮಾಡ್ತೀವಿ. ಅವನು ಪೂಜೆ ಮಾಡಿ ಹಚ್ಚ ಮಾಡಬೇಕಾಗುತ್ತೆ. ಅವ್ರು ನಿಮ್ಮ ಮಗ ಬಾಬು ತೊಳಿಬೇಕು, ತೊಳಿತೀವಿ. ಜಾಡ ಹೊಡಿಬೇಕು, ಹೊಡಿತೀವಿ. ಪೈಖಾನೆ ತೊಳಿಬೇಕು, ತೊಳಿತೀವಿ. ಬಟ್ಟೆ ತೊಳಿಬೇಕು, ತೊಳಿತೀವಿ. ದೇವರ ಪೂಜೆ ಮಾಡಕ್ಕೆ ಯಾಕೆ? ನೀವು ಯಾವ ಹೋಗಿದ್ರೆ ಅವರು ತಂದಿದ್ರೆ ಇವ್ರು ಹೇಳಿದ್ರೆ ಹೇಳಕ್ಕಿಂತ ನೀವೇನು ಚಲೋ ಹೇಳಿದ್ರಿ. ಸ್ವಾಮಿಗಳಾಗಿ ಏನು ಹೇಳ್ತಾರೆ ಹೇಳಿದ್ರಿ. ಮನೆಗೆ ಒಂದು ದೇವರು, ಮನೆಗೆ ಒಬ್ಬ ಗುರು, ಒಬ್ಬ ದೇವರು. ಒಂದು ದೇವರನ್ನ ಇಟ್ಟು ಪೂಜೆ ಮಾಡಿ, ಹಿಂಡ ದೇವರನ್ನ ಇಟ್ಟು ಪೂಜೆ ಮಾಡಬೇಡ. ಪರಂಪರಾಗತವಾಗಿ ನೀವು ಏನ್ ದೇವರುಗಳು ಬಂದಾವ ಆ ದೇವರು ಒಂದನ್ನ ಇಟ್ಟು ಪೂಜೆ ಮಾಡ್ರಿ. ಪೂಜೆ ಮಾಡೋದಕ್ಕೆ ಎಲ್ಲೋ ನಾ ಮಾಡ್ತೇನೆ, ನೀ ಮಾಡ್ತೀನಿ. ಯಾಕಂದ್ರೆ ಒಂದ ಹಿಂಗ ಬೆಳೆಯೋದಕ್ಕೆ ಹೋಗಿ ನೀವು ಇಟ್ಟಿರಲ್ಲ. ಭಟ್ರು ಮತ್ತು ತಗೊಂಡು ಜಗಲಿ ಮೇಳ 50, ಜಗಲಿ ಗಾಡಿ ಮೇಳ 30, ಅವು ಸಾಲ ಹೊರಗೆ ಸಾಲ ಹಚ್ಚಿ ಕುರ್ಚೆ ಹಾಕೊಂಡು ಮನೆ ತುಂಬ ಹಾಕಿ ನಾವು ಬೇಡವಾಗಿಲ್ಲ. ಪೂಜೆಗೆ ಮಾತ್ರ ಒಂದೇ ಇರಲಿ. ಆದರ್ಶಕ್ಕಾಗಿ ಮನೆ ತುಂಬ ಮಹಾತ್ಮರನ್ನ ಹಾಕೊಳ್ಳಿ, ಏನೆಲ್ಲ ಹಾಕೊಳ್ಳಿ, ನಾವು ಬೇಡವಾಗಿಲ್ಲ. ಆದರ್ಶಕ್ಕಾಗಿ ಮಾತ್ರ ಬಳಕೆ ಮಾಡಿಕೊಳ್ಳಿ. ಒಂದಿಷ್ಟು ಧರ್ಮದ ಸಿದ್ಧಾಂತಗಳನ್ನು ತಿಳ್ಕೊಳ್ರಿ. ವೀರಶೈವ ಲಿಂಗಾಯತರ ಸಿದ್ಧಾಂತ ಅಂತಂದ್ರೆ ಅಂಗವನ್ನ ಲಿಂಗ ಮಾಡೋದು. ಏನು ಅಂಗವನ್ನ? ಅಂಗ ಅಂದ್ರೆ ಶರೀರ, ಬಾಡಿ, ದೇಹ. ಅಂಗವನ್ನ ಲಿಂಗ ಮಾಡೋದು ಕೊನೆಯ ಮಾತು. ಕನ್ನಡದಲ್ಲಿ ಹೌದಲ್ಲ? ಏನ್ ಮಾಡ್ತೇನೆ ಈಗ ಒಂದು ಬರೀಬೋದು ಲಿ, ಹೌದಲ್ಲ? ಇದು ಇಲ್ಲಿಗೆ ಹೋಗ್ಬೇಕಾದ್ರೆ ಇಲ್ಲೇ ನಿಂತ್ಕೊಳ್ತವೆ. ಹಿಂಗ ಆಡ್ಕೊಂಡೆ ಹೌದಲ್ಲ? ಲ ಆಗ್ಬೇಕಾಗಿತ್ತು ಅಂತ ತಿಳ್ಕೊಳ್ಳಿ. ಲ ಆಗ್ಬೇಕಾಗಿತ್ತು ಅಂದ್ರೆ ಏನ್ ತೆಗಿಬೇಕು ನಾವು? ಆಟ ಬಡಿ ಐತಲ್ಲ, ಅದನ್ನು ತೆಗಿಬೇಕು. ಆಟ ಬಡಿಗೆ ಹೋಗುವ ಅಂತ
ಲಿಂಗ ಆಗಿಬಿಡುತ್ತೆ. ಅಂಗ ಏನಾಗುತ್ತೆ? ಲಿಂಗ ಆಗಿಬಿಡುತ್ತೆ. ಎಷ್ಟು ಸುಲಭ ಸಿದ್ಧಾಂತ ರೀ ನಿಮ್ಮ ವೀರಶೈವ ಸಿದ್ಧಾಂತ. ಅಂಗವನ್ನ ಲಿಂಗ ಮಾಡೋದು ಯಾವಾಗಂದ್ರೆ ಆ ಅಡ್ಡಬಡಿಗೆ ಅಹಂಕಾರ. ನಿನ್ನೊಳಗಿನ ಅಹಂಕಾರವನ್ನು ತೆಗೆದು ಹಾಕಿಬಿಟ್ಟಿ ಅಂದ್ರೆ ನಿನ್ನ ಅಂಗ ಲಿಂಗ ಆಗುತ್ತೆ. ಅಂತಹ ಲಿಂಗ ಸ್ವರೂಪ ನೀವೆಲ್ಲರೂ ಆಗ್ರಿ. ಎಲ್ಲ ಸಮಾಜದವರ ಪ್ರೀತಿ ಮಾಡ್ರಿ, ದಾನ ಧರ್ಮಾದಿಗಳು ಮಾಡ್ರಿ, ಮಸ್ತ್ ಗಳಿಸ್ರಿ. ಇವ್ರು ಎಷ್ಟು ದಿವಸ ಕಾರ್ಯಕ್ರಮ ಮಾಡ್ತಾರೆ ಮಾಡೋದ್ರಕ್ಕ ಅವ್ರ ಹಿಂದೆ ಹೇಳ್ರಿ ಅಂತ ಹೇಳಿ ನಮ್ಮ ಮಾತನ್ನು ಮುಗಿಸ್ತೀವಿ. ಓಂ ಶಾಂತಿ ಶಾಂತಿ.